am Grandmaster Dr. Rajendran Balan, President of Taekwondo Association of India, the sole representative of International Taekwondo Federation, Austria. So we are holding this 38th National in Koramangala Indoor Stadium here in Bengaluru, where 1000 students are participating from over 23 states of India. And here we have about 9 disciplines, all the disciplines, because this is going to be a platform for selecting the players of Indian players for the forthcoming 10th Asian Championship to be held in Kantirava Indoor Stadium on 19th to 25th August 2024. So here we have a lot of participation, and I thank you. I hand over to Master Pradeep, who is the organizer, the local organizer here. So Master Pradeep Janardana, ನಾನು ಕರ್ನಾಟಕ ತೈಕೊಂಡೋ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಭಾರತ ತೈಕೊಂಡೋ ಸಂಸ್ಥೆಯ ಜಾಯಿಂಟ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮುಖ್ಯ ಉದ್ದೇಶ ಏನಂದರೆ ಈ 38ನೇ ರಾಷ್ಟ್ರೀಯ ತೈಕೊಂಡೋ ಚಾಂಪಿಯನ್ಶಿಪ್ಗೆ ಸುಮಾರು 25 ರಾಜ್ಯಗಳಿಂದ 1000 ಸ್ಪರ್ಧಿಗಳು ಈ ಒಂದು ಕಾಂಪಿಟೇಷನ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. 3 ದಿವಸ ನಡೆಯುವ ಚಾಂಪಿಯನ್ಶಿಪ್ 22, 29, 30 ಕೋರಮಂಗಲದ ಇಂಡೋರ್ ಸ್ಟೇಡಿಯಮಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಸುಮಾರು 9 ವಿವಿಧ ಡಿಫ್ರೆಂಟ್ ಟೈಪ್ ಆಫ್ ಮಾರ್ಷಲ್ ಆರ್ಟ್ ಇವೆಂಟ್ಸನ್ನು ಈ 3 ದಿವಸ ಎಲ್ಲ ಸ್ಪರ್ಧಿಗಳು ಕಂಪ್ಲೀಟ್ ಮಾಡ್ತಾರೆ. ಮುಖ್ಯ ಉದ್ದೇಶ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾಂಪಿಟೇಷನಲ್ಲಿ ಯಾರು ಗೋಲ್ಡು, ಸಿಲ್ವರು, ಬ್ರಾನ್ಸ್ ಮೆಡಲ್ ಗೆಲ್ತಾರೆ ಅವರೆಲ್ಲ ನೆಕ್ಸ್ಟ್ ಮುಂಬರುವ 10th ಏಷ್ಯನ್ ಚಾಂಪಿಯನ್ ಸುಮಾರು 40 ದೇಶದಿಂದ ನಮ್ಮ ಕರ್ನಾಟಕಕ್ಕೆ ಎಸ್ಪೆಷಲಿ ಬೆಂಗಳೂರಿಗೆ ಬರ್ತಿದ್ದಾರೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಇದರಲ್ಲಿ ಯಾರ್ಯಾರು ಮೆಡಲ್ ಗೆಲ್ತಾರೆ ಅವರೆಲ್ಲ ನಮ್ಮ ಭಾರತ ದೇಶನ ರೆಪ್ರೆಸೆಂಟ್ ಮಾಡ್ತಾರೆ. ಎಷ್ಟು ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ? ಸುಮಾರು 1000 ಜನ ಪಾರ್ಟಿಸಿಪೆಂಟ್ಸು ಈ ರಾಷ್ಟ್ರೀಯ ಮಟ್ಟದಲ್ಲಿ. ಜೊತೆಗೆ 10th ಏಷ್ಯನ್ ಚಾಂಪಿಯನ್ಶಿಪ್ಲು ಸುಮಾರು 1000 ಸ್ಪರ್ಧಿಗಳು 40 ದೇಶದಿಂದ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಆಗಲೇ ಅವರವರು ನೇಮ್ಸು ಅವರೆಲ್ಲ ಪಾರ್ಟಿಸಿಪೇಷನ್ ಮಾಡ್ತೀವಿ ಅಂತ ನಮಗೆಲ್ಲ ಇಮೇಲ್ ಕಳಿಸಿದ್ದಾರೆ. ಈಗ ಕೊರೋನಾ ಹರಡ್ತಾ ಇದೆ, ಅದ್ರ ಸಲುವಾಗಿ ಏನಾದರೂ ಪ್ರೊಟೆಕ್ಷನ್ ಮೆಥಡ್ಸ್ ಏನಾದರೂ ಫಾಲೋ ಮಾಡೋದು? ಪ್ರೊಟೆಕ್ಷನ್ ಮೆಥಡ್ ಏನಂದರೆ ನಾವು ಬರೀ ಮಾಸ್ಕ್ ಹಾಕೊಳ್ಳೋದ್ರಿಂದ ಕೊರೋನಾ ನಾವು ತಡೆಗಟ್ತೀವಿ ಅನ್ನೋದು ಅದೊಂದು ಸುಳ್ಳು. ಏನಂದರೆ ಈ ಮಾರ್ಷಲ್ ಆರ್ಟ್ ಅಂದರೆ ಡಿಸಿಪ್ಲಿನಿಂದ ಹೇಗೆ ನಾವು ಬ್ರೀತ್ ಮಾಡ್ತೀವಿ, ನಾವು ತೈಕೊಂಡಲ್ಲಿ ಕರಾಟೆ ಎಲ್ಲ ಬ್ರೀತಿಂಗ್ ಟೆಕ್ನಿಕ್ಸ್ ಇದೆ ಯೋಗದಲ್ಲಿ, ಅದನ್ನು ಮಾಡಿದ್ರೆ ಕೊರೋನಾ ಅಂತ ಯಾವುದೇ ಕಾಯಿಲೆ ಬಂದ್ರೂ ನಮ್ಮ ಈ ಕಲೆಯಿಂದ ನಾವನ್ನ ಮುಕ್ತಿಗೊಳಿಸ್ಬೋದು. ಎಲ್ರಿಗೂ ಆದ್ರೂ ನಮ್ಮೆಲ್ಲ ಸ್ಪರ್ಧಿಗಳಿಗೆ ಮಾಸ್ಕ್ ಹಾಕೊಂಬರ್ಬೇಕು ಅಂತ ಹೇಳಿದ್ವಿ. ಯಾಕಂದರೆ ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ ನಾವು ಫಾಲೋ ಮಾಡಲೇಬೇಕು.